ಅದೇ ಮಾಡಬೇಡ ಅನ್ನೋದನ್ನು ಜಾಸ್ತಿ ಮಾಡೋದು. ಇಷ್ಟೊತ್ತು ಅದನ್ನೇ ಮಾತಾಡಿದ್ನಲ್ಲ. ಮಂಗಂಗೆ ಹೆಡ್ಫೋನ್ ಹಾಕಿದ್ದೀನಿ, ಮೈಕ್ ಕೊಟ್ಟಿದ್ದೀನಿ. ಮಾತಾಡಬೇಡ ಅಂದರೆ ಜಾಸ್ತಿ ಮೈಕಲ್ಲಿ ಮಾತಾಡೋದು. ಇದು ಒಂದೇ ಇದರಲ್ಲಿ ಒಂದು ಫಿಲ್ಮ್ ಹಾಕ್ಕೊಂಡು ಬರೋದು, ಕತ್ಲಲ್ಲಿ ಹೋಗಿ ಫೋಟೋ ತೆಗಿಯೋದು, ಹೊರಗಡೆ ಕೂರಿಸಿರೋದೊಬ್ಬನ. ಇದೇ ಕ್ಲಿಕ್ಕು. ಡಾರ್ಕ್ ರೂಮಲ್ಲಿ ಅದನ್ನು ಡೆವಲಪ್ ಮಾಡ್ಕೊಂಡು ತೊಗೊಂಡು ಬರೋದು. ಮಾಡ್ಕೊಂಡು ನೆಗೆಟಿವ್ನಲ್ಲಿ ಆ ಫೋಟೋ ಏನಾದರೂ ಕರೆಕ್ಟಾಗಿ ಬಂದಿದ್ದರೆ ಅವ್ನು ಕಳಿಸೋದು. ಕ್ಲಿಕ್ ತರ್ಡ್ ಇದೆ. ಇದನ್ನು ಮೋಟಮ್ಮ ಕೇಳಿದ್ರು, ನನ್ನ ಹತ್ರನೇ ಇಂಥದ್ದಿತ್ತು, ನನಗೆ ಬೇಕು ಅಂದ್ರೆ. ಇಲ್ಲ, ನೀವು ಸುಮ್ಮನೆ ಇದನ್ನು ಕ್ಲಿಕ್ ಮಾಡಿ ಉದ್ಘಾಟನೆ ಮಾಡೋದಷ್ಟೇ, ಇದು ಇಲ್ಲೇ ಇರ್ತದೆ ಅಂತ ಹೇಳಿ. ಇಂಡಿಯನ್ ಜೂನಿಯರ್ ಚೇಂಬರಿಂದ ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನ್ ಆಫ್ ಇಂಡಿಯಾ ಅವಾರ್ಡ್ ಅದು. ಇದು 1 ಇಂಚಿನಾಗ ವರ್ಕ್ ಮಾಡೀನಿ. ನನ್ನ ಬಗ್ಗೆ ಬರೆದಿರೋದು, ನಾನು ಬೇರೆಯವ್ರ ಬಗ್ಗೆ ಬರೆದಿರೋದು ಎಲ್ಲ ಪೇಪರ್ ಕಟ್ಟಿಂಗ್ಸ್ ಇದೆ ಇದರಲ್ಲಿ. ಇದು ಜಗದಗಲ ಮುಗಿಲಗಲ ಬಸವಣ್ಣನವ್ರ ವಚನ. ಇದು ವಚನದ ಪೇಂಟಿಂಗನ್ನು ದಕ್ಷಿಣ ಕನ್ನಡದಲ್ಲಿ ಯಾರೂ ಮಾಡಲ್ಲ. ಆಳ್ವಾಸ ನುಡಿಸಿರಿಯಲ್ಲಿ ವರ್ಣವಿರಾಸತ್ನಲ್ಲಿ ನಾನು ಮಾಡಿರೋ ಪೇಂಟಿಂಗ್ ಅದು. ಬಸವರಾಜ್ ಗವಿಮಠ ಸರ್ ಅವರ PhD ಬುಕ್ ಇದು. ಪ್ರಾಣಿ ಚಿತ್ರಗಳು, ಮನುಷ್ಯ ಸಂತೋಷ ಆದಾಗ ಹಿಂಗೆ ಕುಣಿತಾನಂತ ಬೇಟೆ ಸಿಕ್ಕಾಗ ಹಿಂಗೆ ಕುಣಿತಿರ್ಪ ಮನುಷ್ಯ. ಸರ್ ಅದು ಇವೆಲ್ಲ ನೀವೇ ಕ್ಲಿಕ್ ಮಾಡಿರೋ ಫೋಟೋಸ್. ಸೂಪರ್ ಸರ್. ಎತ್ತು ಮತ್ತು ಮನುಷ್ಯ. ಸರ್ ಹಿರೇಬೆಣಕಲ್ ಹೋಗಿದ್ರಿ ಸರ್? ಹಾಂ, ಹೋಗಿದ್ದೆ. ನಾನು ಹೋಗಿದ್ದೆ ಸರ್, ಸ್ವಲ್ಪ ದಿನ. ಹಾಂ ಸರ್. ಇಲ್ಲಿ ಪ್ರೆಸೆಂಟ್ ಬರ್ತವೆ ಇವು ಉದ್ಧರಣಿ ಚಿತ್ರಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ನೀವು 3000 ವರ್ಷದಿಂದ ಶುರುವಾಗಿ ಪ್ರೆಸೆಂಟ್ವರೆಗೂ ಬಂದಿದ್ದಾರೆ ಇಲ್ಲಿ? ಪ್ರೆಸೆಂಟ್ವರೆಗೂ ಬಂದಿದ್ದೀನಿ. ಇವೆಲ್ಲ ಇತ್ತೀಚಿನ ಚಿತ್ರಗಳು. ಎಸ್ ಸರ್. ಬಾಗಲಕೋಟೆ ಗಣೇಶನ ಆಚರಣೆ. ಕೊನೆಗೆ ಇವೆಲ್ಲ ಈ ಮಾಡರ್ನ್ಗೆ ಬರ್ತದೆ ಸರ್. ಈ ಥರ ಕಾಪಿಗಳು ಎಷ್ಟಿದೆ ಸರ್ ನಿಮ್ಮ ಹತ್ರ? ಇದು ಕಾಪಿ ಆಗಿದೆ ಸರ್? ಇದು ಏನು ನಡೀತಾ ಇದೆ. ಓಕೆ ಸರ್. ಅಜ್ಜ ಮತ್ತು ಮೊಮ್ಮಗ ಪೇಂಟಿಂಗ್ ಸರ್. ಇದು ಪೇಂಟಿಂಗ್ ಫೋಟೋ ಥರ ಮಾಡಿದೆ ಸರ್ ಇದನ್ನು? ಕಾಳೆಯವ್ರು ಮಾಡಿದ್ದೀವಿ. ಓಕೆ. ಬಳ್ಳಾರಿ ಕಾಳೆಯವರೇ, ಹಳ್ಳಿ ಹುಡುಗಿ ಅಂದರೆ ಅವ್ರು ಬಾಗಲಕೋಟೆ ಜಿಲ್ಲೆಯವರು. ಓಕೆ ಸರ್. ಹುಣಗುಂದ ಅವ್ರ ಜಿಲ್ಲೆ. ಹಾಂ. ಹೀಗಾಗಿ ಬಾಗಲಕೋಟೆ ಜಿಲ್ಲೆ ಚಿತ್ರಕಲೆಯಲ್ಲಿ ಅವ್ರದ್ದು ವರ್ಕ್ ಬರ್ತದೆ ಇಲ್ಲಿ. ಈಗ ಗಾಜಿನ ಚಿತ್ರಗಳು, ಗಾಜಿನ ಮೇಲೆ ನಮ್ಮ ಜಿಲ್ಲೆನಲ್ಲಿ ಏನೇನು ಚಿತ್ರಕಲೆ ಇದೆ ಎಲ್ಲವೂ ನನ್ನ PhD ಇದೆ. ಯಾರ್ಯಾರ ಮನೇಲಿ ಗಾಜಿನ ಚಿತ್ರಗಳಿದೆ ಇವೆಲ್ಲ ಆ ಕಡೆ ರಾಜಸ್ಥಾನ ಅಲ್ಲಿಂದ ಇದಕ್ಕೆಲ್ಲ ಹೋದಾಗ ಗುಡೋದು ತಮ್ಮ ಮನೇಲಿ ಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಚಿತ್ರಕಲೆ ಸರ್ PhD ಬುಕ್ ಇದು ನೋಡಿ. ಎಷ್ಟೋ ಕಲಾ ವಿದ್ಯಾರ್ಥಿಗಳಿಗೆ ಇದು ಒಂದು ತುಂಬ ಇಷ್ಟ ಆಗುತ್ತೆ ನೋಡಿ. ಈ ವಿಡಿಯೋ ಮುಖಾಂತರ ಲಕ್ಷಾಂತರ ಕಲಾ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ. ರಾಜ್ಕುಮಾರ್ ಮತ್ತು ಈ ಯಾರ್ಯಾರು ಈ ಇದನ್ನೇನು ಜಗತ್ತಿನಿಂದ ನಿರ್ಗಮಿಸ್ತಾರೆ ಅವ್ರದ್ದೆಲ್ಲನೂ ಒಬ್ಬೊಬ್ರದ್ದೇ. ವಿಷ್ಣು ರಗಳೆ, ರಾಜ್ ರಗಳೆ ಅವರೆಲ್ಲ ಸಿನಿಮಾದ ಸಾಲುಗಳನ್ನು ತೊಗೊಂಡು ಒಂದು ತ್ರಿಪದಿ ರಚನೆ ಮಾಡ್ತೀನಿ. ಅದಕ್ಕೆ ಇವೆಲ್ಲ ಸುಮ್ಮನೆ ಹಾಂ, ಈ 24 ತಾಸು ನಾನು ಏನೇನು ಕೆಲಸ ಮಾಡ್ತೀನಿ. ಇನ್ನೊಂದು ಪುಸ್ತಕ ಎಲ್ಲೈತಿ ನಾನೇ ಮಾಡಿದ್ದೆ. ಅದೇ ಮಾಡಬೇಡ ಅನ್ನೋದನ್ನು ಜಾಸ್ತಿ ಮಾಡೋದು. ಇಷ್ಟೊತ್ತು ಅದನ್ನೇ ಮಾತಾಡಿದ್ನಲ್ಲ. ಈಗ ಕೆಟ್ಟದ್ದನ್ನು ನೋಡಬಾರ್ದು ಅಂದರೆ ಹೆಡ್ಫೋನ್ ಹಾಕೊಂಡು ಕೇಳೋದು. ಹಾಂ, ಮಂಗಂಗೆ ಹೆಡ್ಫೋನ್ ಹಾಕಿದ್ದೀನಿ, ಮೈಕ್ ಕೊಟ್ಟಿದ್ದೀನಿ. ಮಾತಾಡಬೇಡ ಅಂದರೆ ಜಾಸ್ತಿ ಮೈಕಲ್ಲಿ ಮಾತಾಡೋದು. ಹಾಂ, ಕೆಟ್ಟದ್ದನ್ನು ನೋಡಬೇಡ ಅಂದರೆ ದೂರಬೀನ್ ಹಾಕೊಂಡು ನೋಡೋದು. ಅದ್ರ ಬಗ್ಗೆ ಇರೋ ತ್ರಿಪದಿಗಳೇ ಅವು. ಹಾಂ, ಇದು ಒಂದೇ ಇದರಲ್ಲಿ ಒಂದು ಫಿಲ್ಮ್ ಹಾಕ್ಕೊಂಡು ಬರೋದು, ಕತ್ಲಲ್ಲಿ ಹೋಗಿ ಒಂದು ಫಿಲ್ಮ್ ಹಾಕ್ಕೊಂಡು ಬಂದು ಇದನ್ನ ಫೋಟೋ ತೆಗಿಯೋದು, ಹೊರಗಡೆ ಕೂರಿಸಿರೋದೊಬ್ಬನ. ಇದೇ ಕ್ಲಿಕ್ಕು. ಒಂದು ಫೋಟೋ ಬರ್ತದೆ, ಅದು ಕೆಳಗಡೆ ಅವನಲ್ಲೇ ಕೂರಿಸೋದು. ಕೆಳಗಡೆ ಹೋಗಿ ಡಾರ್ಕ್ ರೂಮಲ್ಲಿ ಅದನ್ನು ಡೆವಲಪ್ ಮಾಡ್ಕೊಂಡು ತೊಗೊಂಡು ಬರೋದು. ಡೆವಲಪ್ ಮಾಡ್ಕೊಂಡು ನೆಗೆಟಿವ್ನಲ್ಲಿ ಆ ಫೋಟೋ ಏನಾದರೂ ಕರೆಕ್ಟಾಗಿ ಬಂದಿದ್ದರೆ ಅವ್ನು ಕಳಿಸೋದು. ಹಂಗಿದು ಒಂದೇ ಸಿಂಗಲ್ ಫಿಲ್ಮ್. ಇದು 79, 79 ನಾನು ಆಫ್ಟರ್ SLC ನಾನು ಫೋಟೋಗ್ರಫಿ ಶುರು ಮಾಡಿದ್ದೆ. SLC ನಂತರ ಫೋಟೋ ಚಾಲು ನಮ್ಮದು. ಕಲ್ಕೊಂಡು ಇದೆಲ್ಲ ಮಾಡಿಕೊಂಡು ಹಾಗೆ ಮುಂದುವರೆದು ಇಷ್ಟೆಲ್ಲ ಮ್ಯಾನುವಲ್ ಇಲ್ಲಿವರೆಗೂ ಬಂತು. ಇದು ಶೆಲ್ಲು ಮತ್ತು ರೋಲ್ ಹಾಕ್ಕೊಂಡು ತೆಗಿಯೋ ಫೋಟೋ ಇದು. ಇದು ಯಾವುದೂ ಇಲ್ಲ ಈಗ, ಒಮ್ಮೆ ಡಿಜಿಟಲ್ಲೇ ಈಗ ಬಂದಿರೋದು. ಇಲ್ಲೊಂದು ಲೆನ್ಸ್, ಸಪ್ರೇಟ್ ಲೆನ್ಸ್ ಇದೆ. ಇದಕ್ಕೊಂದು ಜೂಮ್ ಲೆನ್ಸ್ ಹಾಕ್ಕೊಳ್ತೀನಿ. ಆಮೇಲೆ ಇದು ಕ್ಲಿಕ್ ತರ್ಡ್ ಇದೆ. ಇದನ್ನು ಮೋಟಮ್ಮ ಕೇಳಿದ್ರು, ನನ್ನ ಹತ್ರನೇ ಇಂಥದ್ದಿತ್ತು, ನನಗೆ ಬೇಕು ಅಂದ್ರೆ. ಇಲ್ಲ, ನೀವು ಸುಮ್ಮನೆ ಇದನ್ನು ಕ್ಲಿಕ್ ಮಾಡಿ ಉದ್ಘಾಟನೆ ಮಾಡೋದಷ್ಟೇ, ಇದು ಇಲ್ಲೇ ಇರ್ತದೆ ಅಂತ ಹೇಳಿ. ಅದು ನಂದು ನ್ಯಾಷನಲ್ ಅವಾರ್ಡ್ ಆಗಿರೋ ಮೊಮೆಂಟ. ಇಂಡಿಯನ್ ಜೂನಿಯರ್ ಚೇಂಬರಿಂದ ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನ್ ಆಫ್ ಇಂಡಿಯಾ ಅವಾರ್ಡ್ ಅದು. ಅದು ಒಂದು 70-80 ವರ್ಷ ಹಿಂದಿನ ಇರಬೇಕು. ಇದು ನೋಡಿ, ಕೌದಿ ಫ್ರೇಮ್ ಹಾಕ್ಸಿಟ್ಟಿದ್ದೀನಿ.
ಇದು 1 ಇಂಚಿನಾಗ ವರ್ಕ್ ಮಾಡೀನಿ. ಇದೊಂದು ಕ್ಲೋಸಪ್ ಆಗಿ ತಗೊಳ್ರಿ. 1 ಇಂಚು ಒರಿಜಿನಲ್ ಪೇಂಟಿಂಗ್ ಇದು. 1 ಇಂಚಿನಲ್ಲಿ ವಚನಾಮೃತ ಅಂತ ಮಾಡ್ತಾಯಿದ್ದೀನಿ. ಹಾಂ ಸರ್. ಇದು ಜ್ಞಾನದ ಬಲದಿಂದ. ಇದು ಧರಣಿಯ ಮೇಲೊಂದು ಇರಿದಪ್ಪ ಅಂಗಡಿ ನಿಕ್ಕಿ. ಇದು ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ಅಕ್ಕಮದಿ ವಚನ ಇದು. ಸುಮ್ಮನೆ 1 ಇಂಚಲ್ಲಿ ಏನು ಮಾಡೋಕ್ಕಾಗುತ್ತೋ ನೋಡಬೇಕು. ಅದು ರೆಕಾರ್ಡೆ. ಅಂದರೆ ನಾವು ಏನು ಮಾಡಿದ್ರು ಒಂದು ವರ್ಡ್ ರೆಕಾರ್ಡ್ ಮಾಡ್ತೀವಿ ಟೋಟಲ್. ಅದು ಒಂದು ಹುಡುಗಿ ಗುಲ್ಬರ್ಗದಲ್ಲಿ ನನಗೆ ಅದು ಬೇಕು ಅಂದಾಗ ಅಲ್ಲೇ ಮಾಡಿಕೊಟ್ಟಿರೋದು. ಅದು ಒಂದು 2-3 ದಿವಸ ಅಲ್ಲೇ ಉಳ್ಕೊಂಡು ಮಾಡಿಸ್ಕೊಂಬಂದಿದೆ. ತುಂಬ ಇದೆ. ಇದು ಬಸವಗುರು ಕಾರುಣ್ಯ ಪ್ರಶಸ್ತಿ ಅಲ್ಲಿರೋದೆಲ್ಲ. ಆಮೇಲೆ ನಮ್ಮ ದಾಖಲೆಗಳೆಲ್ಲ ಅದೊಂದು ಚೂರು ಅದನ್ನೊಂದು ಸ್ವಲ್ಪ ಸುಮ್ಮನೆ ಅದು ಯಾವುದು ಡಿಟೇಲಾಗಿ ನೋಡೋಕ್ಕಾಗಲ್ಲ. ಆ ಬಾಕ್ಸ್ಗಳಲ್ಲಿ ಏನಿದೆ ಹೇಳ್ಬಿಡ್ತೀನಿ. ಆ ಬಾಕ್ಸ್ಗಳಲ್ಲಿ A4 ಸೈಜ್ ಅದು ಬಾಕ್ಸು. 35 ವರ್ಷ ನಾನು ಯಾವ ಕಾರ್ಯಕ್ರಮದಲ್ಲಿ ಏನಾಗಿದ್ದೆ, ಈ ಇನ್ವಿಟೇಷನ್ ಕಾರ್ಡಲ್ಲಿ ನನ್ನ ಹೆಸರಿದೆ. ಉದ್ಘಾಟಕನೋ ಅತಿಥಿನೋ ಇನ್ನೊಂದು ಮತ್ತೊಂದು. ಅದನ್ನು ಒಂದು ಇನ್ವಿಟೇಷನ್ ಕಾರ್ಡ್ ಇದೆ ಅದರಲ್ಲಿ, ಒಂದು ಫಂಕ್ಷನ್ದು. 2 ಫೋಟೋ ಇದೆ ಆ ಫಂಕ್ಷನಲ್ಲಿ ನಾನು ಏನು ಮಾಡಿದೆ ಅಂತ, ಉದ್ಘಾಟನೆ ಮಾಡಿದ್ದು, ಮಾತಾಡಿದ್ದು. 2 ಫೋಟೋ ಇರ್ತವೆ. ವೆರಿ ನೆಕ್ಸ್ಟ್ ಡೇ ಬಂದಿರೋ ಪೇಪರ್ ಕಟ್ಟಿಂಗು. ಇದು 3 ಸೇರಿಸ್ಕೊಂಡು 35 ವರ್ಷದ ದಾಖಲೆ ಇದೆ ಅದರಲ್ಲಿ. ಇಲ್ಲಿ ನೋಡಿ, ಮತ್ತೆ ಎಷ್ಟು ಸಿಸ್ಟಮೆಟಿಕ್ಕಾಗಿ ಅದನ್ನು ನಾನು ಇದನ್ನು ಮಾಡ್ತೀನಿ. ಇವೆಲ್ಲ ನನ್ನ ಬಗ್ಗೆ ಬರೆದಿರೋದು, ನಾನು ಬೇರೆಯವ್ರ ಬಗ್ಗೆ ಬರೆದಿರೋದು ಎಲ್ಲ ಪೇಪರ್ ಕಟ್ಟಿಂಗ್ಸ್ ಇದೆ ಅದರಲ್ಲಿ. ನ್ಯೂಸ್ ಪೇಪರ್ ಬಂದಿದ್ದ ಸ್ಟೋರಿ ಸರ್ ಯಾವುದೇ ಒಂದಾಗಲಿ ಅದನ್ನು ಕಟಿಂಗ್ ಮಾಡಿ ಇದೊಂದು ಫೈಲ್ ಮಾಡ್ತೀನಿ. ಆಲ್ಬಮ್ ಮಾಡಿದ್ದಾರೆ. ನಮ್ಮ ಗಣೇಶ ಇಲ್ಲಿ ಮುಳ್ಳಿಂದ ಮಾಡಿರೋದು ಗಣೇಶಂದು. ಕನ್ನಡದ ಕಾರ್ಯಕ್ರಮ. ಪ್ರತಿ ವರ್ಷ ಯಾರಾದರೂ ಒಂದು ವರ್ಷದಲ್ಲಿ ಯಾರಾದರೂ ಸತ್ತೋಗ್ತಾರೆ, ದೊಡ್ಡ ದಾರ್ಶನಿಕರು, ಕಲಾವಿದರು, ನಟರು. ಮೇಲೊಂದಿತ್ತು ಸರ್. ಹಾಂ, ಅದನ್ನು ಈ ಥರ ಒಂದು ಆಕಾಶ ಬುಟ್ಟಿ ಮಾಡಿ ಪ್ರತಿ ವರ್ಷ ಅದನ್ನು ದೀಪಾವಳಿಗೆ ಬೆಳಕಿನ ಶ್ರದ್ಧಾಂಜಲಿನ ಅರ್ಪಿಸ್ತೇವೆ ಅವರಿಗೆ. ಇವತ್ತು ಯಾರು ತೀರು ಹೋಗ್ತಾರೆ ಅವ್ರದ್ದು ಫೋಟೋ ಈಗ ರತನ್ ಟಾಟಾ ನೆಕ್ಸ್ಟ್ ಇಯರ್ ನಮ್ಮ ಆಕಾಶ ಬುಟ್ಟಿಲಿ ಬರ್ತಾರೆ. ಇದು ಏನಂದರೆ ನನ್ನೊಂದು ಸಾಕ್ಷ್ಯ ಚಿತ್ರನೇ ಮಾಡಬೇಕು ಹಾಗಿದೆ. ಅಷ್ಟು ದಾಖಲೆಗಳಿದೆ ನನ್ನ ಹತ್ರ. ಬಟ್ ಯಾರೂ ನನಗೆ ಸಿಗ್ತಾಯಿಲ್ಲ. ಅಂದರೆ ಸಮಯ ಒಂದು ಯಾವುದನ್ನು ಎಲ್ಲಿ ತಂದಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಜನರಿಗೆ. ನನ್ನ ಮಗಳು ನನ್ನ ಬಗ್ಗೆ ಒಂದು ಇದು ಬರೆದಾಳೆ, ಮಾಡ್ತಾ ಇದ್ದಾಳೆ ಈಗ ಆರ್ಟಿಕಲ್. ಅಂದರೆ ಒಂದು ಪುಸ್ತಕ ಹೆಂಗಿರ್ತದೆ ಅಂದರೆ, ಭಾರತದ ಪತ್ರಿಕೆಗಳಲ್ಲಿ ಬಸವರಾಜ ಗೈಮಠ, ಹಿಮಾಲಯದಿಂದ ನನ್ನ ಪೇಪರ್ ಕಟ್ಟಿಂಗ್ಸ್ ಇದೆ. ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ಆಫ್ ಇಂಡಿಯಾದ್ದು ನಾನು ಮೆಂಬರು. ಅಲ್ಲಿಂದ ಅಲ್ಲಿ ಹಿಮಾಲಯ ಅಂತ ಒಂದು ಯಾವುದೋ ಪತ್ರಿಕೆಯದ್ದು ಅವ್ರ ಪೇಪರಲ್ಲಿ ನನ್ನ ಫೋಟೋ ಹಾಕೊಂಡು ಬರೆದಿದ್ದಾರೆ. ಅಲ್ಲಿಂದ ಹಿಂದಿನಲ್ಲಿ ಬಂದಿರೋದು. ರಾಮೋಜಿರಾವ್ ಮೊನ್ನೆ ತೀರೋದಲ್ಲ, ರಾಮೋಜಿರಾವ್ ಅವ್ರ ಪತ್ರಿಕೆಯಲ್ಲೂ ನನ್ನ ಆರ್ಟಿಕಲ್ ಇದೆ. ಬಹುಮುಖ ಪ್ರತಿಭಾಶಾಲಿ ಎಲ್ಲ ತೆಲುಗಿನಲ್ಲಿ ಬರೆದಿದ್ದಾರೆ. ಮಲಯಾಳಿನಲ್ಲಿದೆ. ತೆಲುಗು, ತಮಿಳು, ಮಲಯಾಳಿ, ಇಂಗ್ಲೀಷ್, ಹಿಂದಿ, ಡೆಕ್ಕನ್ ಎಕ್ಸ್ಪ್ರೆಸ್ನಲ್ಲಂತೂ ನನ್ನ ಬಗ್ಗೆ ಬರೆದಿರೋದು. ಆರ್ಟಿಸ್ಟ್, ಪೋಯೆಟ್ ಆ್ಯಂಡ್ ಫೋಟೋಗ್ರಾಫರ್, ಪೀರ್ಲೆಸ್ ಆರ್ಟಿಸ್ಟ್, ಪೋಯೆಟ್ ಆ್ಯಂಡ್ ಫೋಟೋಗ್ರಾಫರ್ ಬಸವರಾಜ ಗೈಮಠ. ಸಾಮಾಜಿಕ ಅಂತಸ್ತಿನಲ್ಲಿ ಉನ್ನತ ಸ್ಥಾನವನ್ನು ಪಡೆದವ. ಅದನ್ನು ಡಿಕ್ಷನರಿಯಲ್ಲಿ ಅದನ್ನು ತೆಗೆದು ಪೆನ್ಸಿಲಲ್ಲಿ ಅದ್ರ ಮಗ್ಲು ಬರೆದಿದ್ದೀನಿ ನಾನು. ಪೀರ್ಲೆಸ್ ಅಂದರೆ ಏನು ಅಂತ ನನಗೂ ಗೊತ್ತಿಲ್ಲ. ಸಾಮಾಜಿಕ ಅಂತಸ್ತಿನಲ್ಲಿ ಉನ್ನತ ಸ್ಥಾನವನ್ನು ಪಡೆದವ ಡಾಕ್ಟರ್ ಬಸವರಾಜ ಗೈಮಠ. ಇಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ಇಲ್ಲಿದೆ. ಮಕ್ಕಳಿಗೆ ಇದ್ರ ಕಾಸ್ಟ್ 600 ರುಪೀಸು. 500 ರೂಪಾಯಿ ಫೀ ತುಂಬೋಕೆ ಆಗದಿರೋ ಹುಡುಗನಿಗೆ ಇದು ಅರ್ಧ kg ನಾನು ಕೊಟ್ಬಿಡ್ತೀನಿ ಸುಮ್ಮನೆ ಫ್ರೀಯಾಗಿ. ಇಂಥ ಒಂದು 100 ಇರ್ತವೆ ಬೇರೆ ಬೇರೆ ಕಲರ್ಸ್. ಅವ್ರಿಗೊಂದು ಕ್ಯಾನ್ವಾಸು, ಒಂದು ಬಣ್ಣ, ಒಂದು ಬ್ರಷು, ಅದು ಇದು ಪ್ರೊವೈಡ್ ಮಾಡಿದ ಮೇಲೆ ಅವನಿಗೆ ಎಂಥ ಖುಷಿ ಆಗ್ತದೆ ಅಂದರೆ ಅವನು ಯಾವತ್ತೂ ಇಲ್ಲಿಂದ ಹೋಗೋದೇ ಇಲ್ಲ. ಅವನು ಮನೆಯವ್ರಿಗೆ ಹೇಳಿ ಇಲ್ಲೇ ಉಳ್ಕೊಂಡ್ಬಿಡ್ತಾನೆ. ಹಂಗೆ ಉಳಿದಿರೋರೇ ಇವತ್ತು ಗ್ರೇಟ್ ಆಗಿರೋದು. ಈಗ ಹುಡುಗಿ ಅದಲ್ಲ, ಬೆಳಗಾಮಿಂದ ಬಂದಿದ್ದಾಕಿ. ಬೆಳಗಾಮಿಂದ ಇಲ್ಕಲ್ಲಿ ಬರ್ಬೇಕಾದ್ರೆ ಒಂದು 10 ಸ್ಕೂಲ್ ಬರ್ತವೆ ನಮ್ಮಂಥವು. ಪ್ರಾಪರ್ ಬೆಳಗಾವಿಂದ 2 ಇದೆ. ಇಲ್ಲಿಗೆ ಯಾಕೆ ಬರಬೇಕಿತ್ತು? ನಾನು ಇಲ್ಲ ಅಂತ ಯಾರು ಕೆಲಸ ಬಿಡಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ನನ್ನ ಇದು ಹಾಗಿದೆ. ನಾಳೆ ತೋರಿಸ್ಬೇಕು ಅಂದರೆ ನಾಳೆ ತೋರಿಸ್ಬೇಕು. ನಾನು ಕ್ಯಾಮ್ರಾ ತೊಗೋಬೇಕಾದ್ರೆ ಟ್ರೆಜರಿ ಓಪನ್ ಮಾಡೋಕ್ಕೆ ಸರ್ ಫೋಟೋ ಇರ್ತೈತೆ ಒಳಗೆ. ಅದಕ್ಕೊಂದು ನಮಸ್ಕಾರ ಮಾಡಿ ನಾನು ಕ್ಯಾಮ್ರಾ ತೊಗೊಂಡು ಫೋಟೋಗ್ರಾಫಿ ಮಾಡೋಕೆ ಹೋಗ್ತೀನಿ. ಯಾರೋ ನಮ್ಮ ಕಡೆಯವ್ರು ಅಲ್ಲಿ ಹೋದಾಗ, ಸರ್ ಒಂದು ದೊಡ್ಡ ಪುಸ್ತಕದೊಳಗೆ ನಿಮ್ಮ ಫೋಟೋ ಬಂದೈತ್ರಿ ಅಂತಂದರು. ಯಾವುದಪ್ಪ ಅಂಥ ಪುಸ್ತಕ? ಅಲ್ಲಿ ದಕ್ಷಿಣ ಕನ್ನಡದಾಗ ನಮ್ಮನ್ನ ಯಾರು ಗುರುತಿಸ್ತಾರ ಅಂತನ್ನೇ, ಉತ್ತರ ಕರ್ನಾಟಕದವ್ರನ್ನ. ಇಲ್ಲ ಸರ, ನಿಮ್ಮದು ಪೇಂಟಿಂಗ್ ಐತೆ, ಅದ್ರೊಳಗೆ ನೀವು ವರ್ಕ್ ಮಾಡೋಕತ್ತಿದ್ದು ಒಂದು ಫೋಟೋ ಐತಿ ಅಂತಂದರು. ಅಂದರೆ ಅವ್ರಿಗೆ ಇಷ್ಟ ಆಗುವಂಗೆ ನಾವು ವರ್ಕ್ ಮಾಡಿದ್ವಿ ಅಂತ ಅದ್ರ ಅರ್ಥ. ಇಲ್ಲೈತೆ ನೋಡಿ. ಇದು ಜಗದಗಲ ಮುಗಿಲಗಲ ಬಸವಣ್ಣನವ್ರ ವಚನ. ಇದು ವಚನದ ಪೇಂಟಿಂಗನ್ನು ದಕ್ಷಿಣ ಕನ್ನಡದಲ್ಲಿ ಯಾರೂ ಮಾಡಲ್ಲ. ಆಳ್ವಾಸ ನುಡಿಸಿರಿಯಲ್ಲಿ ವರ್ಣ ವಿರಾಸತ್ನಲ್ಲಿ ನಾನು ಮಾಡಿರೋ ಪೇಂಟಿಂಗ್ ಅದು.
ಅವಾರ್ಡ್ ಇರೋದೇ 1,00,000 ರೂಪಾಯಿದು ಅವಾರ್ಡ್ ಇರೋದು ಫೋಟೋಗಳು 2 ಇಷ್ಟು ಚಿಕ್ಕದಿದೆ. ನಾನು ಮಾಡ್ತಿರೋ ಪೇಂಟಿಂಗ್ ಎಷ್ಟು ದೊಡ್ಡದಿದೆ ವರ್ಕ್. ಈ ಥರ ಹೊಸದನ್ನು ಸೃಷ್ಟಿ ಮಾಡಿಬಿಟ್ರೆ ಎಲ್ಲರೂ ಮೆಚ್ಕೊಳ್ತಾರೆ. ವಚನದ ಬಗ್ಗೆ ಯಾರು ಪೇಂಟಿಂಗ್ ಮಾಡ್ತಾರೆ ಇವತ್ತು? ಅಕ್ಕಮಹಾದೇವಿ ವಚನವನ್ನು ಕುರಿತು ಅಲ್ಲಿ ಹೊರಗಡೆ ಪೇಂಟಿಂಗ್ ಮಾಡ್ತಾಯಿದ್ದೀನಿ ನಾನೀಗ. ಅದು ಮಹಿಳಾ ಯೂನಿವರ್ಸಿಟಿಗೆ ಕೊಡಬೇಕು ಅದನ್ನು. ಆಗಲೇ ಈಗ ಒಂದು 10 ವರ್ಷದಿಂದನೇ ಅದು ಸಿಂಡಿಕೇಟಲ್ಲಿ ಒಂದೇ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಇದು ಪೇಂಟಿಂಗು, ಇದು ಪುಸ್ತಕ.